ನಮಸ್ತೆ ಎಲ್ಲರಿಗೂ. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಅಂತ ಹೇಳಿದ್ರೆ ಇಂಡಿಪೆಂಡೆನ್ಸ್ ಡೇ ಇತ್ತು, ಮತ್ತು ಇನ್ನೊಂದು ಸ್ಪೆಷಲ್ ಡೇ ಅಂತ ಹೇಳಿದ್ರೆ ನಮ್ಮದು ಆ್ಯನಿವರ್ಸರಿ ಇತ್ತು. ಅವತ್ತು ಆ್ಯನಿವರ್ಸರಿ ನಮ್ಮದು ಆಗಸ್ಟ್ 15th. ವರ್ಷ ವರ್ಷ ನಮ್ಮ ರಿಲೇಟಿವ್ಸ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಏನಕ್ಕಂದರೆ ಅದು ಆಗಸ್ಟ್ 15 ಅಂತ ಅದು ಇದಾಗ್ಬಿಟ್ಟಿದೆ ಅಲ್ವಾ, ಅದು ಹಚ್ಚಿಳ್ಕೊಬಿಟ್ಟಿರುತ್ತೆ ಒಂದು ದಿನ ಅಂತ ಇದ್ಮೇಲೆ ಅದು ಹಚ್ಚಿಳ್ಕೊಬಿಟ್ಟಿರುತ್ತೆ. ಆ ರೀತಿಯಾಗಿ ಅವತ್ತಿನ ದಿನ ಪ್ರತಿಯೊಬ್ಬರಿಗೂ ಗೊತ್ತು ನಮ್ಮದು ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು. ಅವತ್ತು ನಮ್ಮದು ಆ್ಯನಿವರ್ಸರಿ ಇತ್ತು. ಬೆಳಿಗ್ಗೆ ಅವತ್ತಿನ ದಿನ ನಮ್ಮ ಯಜಮಾನ್ರು ರಜೆ ಹಾಕ್ಬಿಟ್ಟಿದ್ರು, ಡ್ಯೂಟಿಗೆ ಹೋಗಿರಲಿಲ್ಲ. ಬಟ್ ಇನ್ನೊಂದು ಏನಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು. ನಾವು ಎಲ್ಲೆಲ್ಲೋ ಹೋಗಬೇಕು ಅಂತ ಏನೇನೋ ಆಸೆಗಳು ಇಟ್ಕೊಂಡಿದ್ವಿ. ಬಟ್ ತುಂಬ ಅಂದರೆ ತುಂಬ ಬೇಜಾರಾಯಿತು ಅವತ್ತು. ಸುಮಾರು ವರ್ಷಗಳಿಂದ ಅಲ್ಲಿ ಹೋಗಬೇಕು ಅಂತ ಹೇಳ್ತಿದ್ವಿ, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ಫೈನಲ್ಲಾಗಿ ಆ್ಯನಿವರ್ಸರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಇದು ಒಂದು ದಿನದ 2 ದಿನದ ಆಸೆ ಅಲ್ಲ, ಸುಮಾರು ವರ್ಷಗಳ ಆಸೆಗಳೇ ಅನ್ಕೋತಾನೆ ಇದ್ವಿ. ಬಟ್ ಇದು ಕೂಡ ಈ ಅಂದ್ಕೊಂಡಿದ್ದು ಈಗ ರೀಸೆಂಟಾಗಿ ಒಂದು 2-3 ದಿನ ಆಗಿತ್ತು. ಆ್ಯನಿವರ್ಸರಿಗೂ ಮುಂಚೆಲೇ ಒಂದು ವಾರದಿಂದ ಸ್ಕೆಚ್ ಹಾಕಿದ್ವಿ, ಇಲ್ಲ ಅಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊತಾನೆ ಇದ್ವಿ. ಬಟ್ ನಮ್ಮದು ಸಡನ್ನಾಗಿ ನಂದು ಪೀರಿಯಡ್ಸ್ದು ಪ್ರಾಬ್ಲಮ್ ಆಗಿದ್ದರಿಂದ ಹೋಗೋದಕ್ಕೆ ಆಗಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಗೋಯಿತು. ಅವತ್ತು ರಜಾ ಹಾಕಿದ ತಕ್ಕನಂಗೆ ಕೂಡ ಎಲ್ಲೂ ಹೋಗೋದಕ್ಕಾಗಲಿಲ್ಲ. ಮನೆಯಲ್ಲೇ ಬೆಳಗ್ಗೆಯಿಂದ ಪೂರ್ತಿ ರೆಸ್ಟ್ ಮಾಡಿಬಿಟ್ವಿ ಸಂಜೆ ತನಕ. ಆಮೇಲೆ ನೈಟು ನಾನು ಅಡುಗೆನೂ ಮಾಡಿಬಿಟ್ಟೆ. ನೈಟು ಅಡುಗೆ ಮಾಡಾದ್ಮೇಲೆ ನೆಕ್ಸ್ಟು ಅವಾಗ ಹೇಳ್ತಿದ್ದಾರೆ, ನಡಿ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಬರೋಣ, ಇನ್ನೇನೆಲ್ಲೂ ಹೋಗೋದಕ್ಕೆ ಬೇರೆ ಆಗಲಿಲ್ಲ ಇವತ್ತು, ನಡಿ ಹೋಗೋಣ ಅಂತ ಹೇಳಿದರು. ಆಮೇಲೆ ಇನ್ನೇನು ಮಾಡೋದು, ಅಷ್ಟೊತ್ತಿಂದ ಹೇಳಿದರೆ ನಾನು ಅಡುಗೆನೇ ಮಾಡ್ತಿರ್ಲಿಲ್ವಾ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡಿದ ಅಡುಗೆ ಎಲ್ಲ ಹಂಗೆ ಇಟ್ಬಿಟ್ಟು ಆಮೇಲೆ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದಾಯಿತು. ನಾನು, ನನ್ನ ತಮ್ಮ, ನಮ್ಮ ಯಜಮಾನ್ರು, ಮಕ್ಕಳು, ನಾವು 5 ಜನ ಹೋಗಿದ್ವಿ. ನನ್ನ ತಮ್ಮನ ಗಾಡೀಲಿ ನನ್ನ ಮಗ, ನನ್ನ ತಮ್ಮ ಬಂದರು. ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು ಒಂದು ಗಾಡೀಲಿ ಹೋದ್ವಿ. ನಾನ್ ವೆಜ್ಜು ಅದು ಶುಕ್ರವಾರ ನಾವೇನಿಲ್ಲ ತಿಂತೀವಿ. ನಮ್ಮ ಅಮ್ಮನೂ ತಿಂತಾರೆ ಶುಕ್ರವಾರ. ಬಟ್ ಇವಾಗ ಶ್ರಾವಣ ಆಗಿರೋದ್ರಿಂದ ಅಮ್ಮ ಊಟ ಮಾಡಿಲ್ಲ ಅಷ್ಟೇ, ಬಂದಿಲ್ಲ ಅಮ್ಮ. ನಾವೇ ಹೋಗಿದ್ವಿ, ಹೋಗಿ ಊಟ ಮಾಡಿದ್ವಿ. ಮಾಮೂಲಿ ಬಿರಿಯಾನಿ, ಕಬಾಬು, ಇದು ಇದ್ದಿದ್ದೇ ಅಲ್ವಾ, ಎಲ್ಲೋದ್ರೂ ಬರೀ ಇದೊಂದು ಫಿಕ್ಸು ನಮಗೆ. ತೊಗೊಂಡ್ವಿ. ಮತ್ತು ನಮ್ಮ ಯಜಮಾನ್ರು, ನನಗೆ ಬಿರಿಯಾನಿ ಎಲ್ಲ ಬೇಡ, ನಾನು ಮುದ್ದೆ ತಿಂತೀನಿ ಅಂತ ಹೇಳ್ಬಿಟ್ಟು ಅವರು ಮುದ್ದೆ ಊಟ ತೊಗೊಂಡ್ರು. ಮುದ್ದೆ ತಿನ್ನೋ ಡೈಲಿ ಇದ್ದೇ ಇರುತ್ತೆ. ತೊಗೊಳ್ಳಿ ಅಂತ ಹೇಳಿದ್ದಕ್ಕಿಲ್ಲ, ಬೇಡ ಅಮ್ಮ ನನಗೆ ಮುದ್ದೆನೇ ತಿಂತೀನಿ ಅಂತ ಹೇಳ್ಬಿಟ್ಟು ಅವ್ರು ಮುದ್ದೆ ತೊಗೊಂಡ್ರು. ಆಮೇಲೆ ಲೆಮನ್ ಚಿಕನ್ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ದೆ. ಈ ಥರ ಇತ್ತು ಲೆಮನ್ ಚಿಕನ್. ಅದು ಟೇಸ್ಟ್ ವೈಸ್ ಮಾತ್ರ ನಿಜವಾಗ್ಲೂ ಸೂಪರಾಗಿತ್ತು. ಲೆಮನ್ ಚಿಕನ್ ಮತ್ತು ಕಬಾಬು, ಬಿರಿಯಾನಿ ಇಷ್ಟೇ ತೊಗೊಂಡಿದ್ದು. ಇನ್ನೇನು ನಮ್ಮ ಯಜಮಾನ್ರು ತಿಂದಿಲ್ಲ. ನಾನು, ನನ್ನ ತಮ್ಮ, ಮಕ್ಕಳು ಇನ್ನೆಷ್ಟು ಅಂತ ತಿನ್ನೋಕ್ಕಾಗುತ್ತಲ್ವ, ಅದಕ್ಕೆ ತೊಗೊಂಡು ತಿಂದ್ವಿ. ತಿಂದ್ಬಿಟ್ಟು ಅಣ್ಣ ತಂಗಿಗೆ ತಿನ್ನಿಸ್ತಾ ಇದ್ದಾನೆ. ಊಟ ಮಾಡಿಕೊಂಡು ಬಂದ್ವಿ. ನಮ್ಮದು ಆ್ಯನಿವರ್ಸರಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಈಗ ನನ್ನ ಹೊಸ ಯೂಟ್ಯೂಬರ್ಸ್ಗಳಿಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗಳಿಗೆ ಸುಮಾರು ಜನಗಳಿಗೆ ಗೊತ್ತಿಲ್ಲ. ಈಗ ಗೊತ್ತಾಗಿರುತ್ತೆ ಅಂದ್ಕೊತೀನಿ. ಆಗಸ್ಟ್ 15 ನಮ್ಮದು ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು. ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತೂ ನಿಜವಾಗ್ಲೂ ನಾವೇನೋ ಆಸೆ ಇಟ್ಕೊಂಡಿದ್ವಿ. ಇದು 10 ಇಯರ್ಸ್ ಆಗಿರೋದ್ರಿಂದ ನಾವು ಚೆನ್ನಾಗಿ ಮಾಡ್ಕೊಬೇಕು ಈ ವರ್ಷ ಅಂತ ತುಂಬ ಆಸೆಗಳು ಇಟ್ಕೊಂಡಿದ್ವಿ. ಇಷ್ಟು ವರ್ಷದಿಂದ ಯಾವುದುಗಳು ನಾವು ಈ ಆಸೆಗಳು ಇಟ್ಕೊಳ್ದೆ ನಾವು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೋತಿದ್ವಿ. ಬಟ್ ಈ ಸಲ ಆಸೆ ಇಟ್ಕೊಂಡು ನಿರಾಸೆ ಆಯಿತು ಅಂತಲೇ ಹೇಳ್ಬೋದು. ಏನೂ ಮಾಡೋದಕ್ಕಾಗಲ್ಲ, ಇದ್ದಂಗೆ ನಡ್ಕೊಂಡು ಹೋಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿ ಊಟ ಮಾಡಿ ಬೀಡ ಎಲ್ಲ ತಿಂದ್ಕೊಂಡು ಗೋಲಿ ಸೋಡಾ ತಗೊಂಡ್ರು, ಅದನ್ನೆಲ್ಲ ಇದು ಮಾಡಿಬಿಟ್ಟು ಬಂದಿದ್ದಾಯಿತು ಅಷ್ಟೇ ಅವತ್ತಿಂದು. ಮತ್ತು ಇನ್ನೊಂದು ಏನಂದರೆ, ನಾವು ಯಾವುದೇ ರೀತಿ ಗಿಫ್ಟ್ಗಳು ಕೂಡ ಕೊಡೋದಕ್ಕಾಗಿಲ್ಲ, ಸರ್ಪ್ರೈಸು ಕೂಡ ಮಾಡೋಕ್ಕಾಗಿಲ್ಲ. ಅದೊಂದು ಬೇಜಾರಾಯಿತು. ನನಗೆ ಯಾವುದು ಸರ್ಪ್ರೈಸ್ ಕೊಡಬೇಕು ಪ್ಲ್ಯಾನೇ ಇರಲಿಲ್ಲ. ಏನಕ್ಕಂದರೆ ನನಗೆ ಸಿಕ್ಕಾಬಟ್ಟೆ ಓಡಾಟಗಳು, ಇಲ್ಲಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ತಿರ್ಗಾ ನೆಕ್ಸ್ಟ್ ಅಲ್ಲಿ ಊರಲ್ಲಿ ಶ್ರಾವಣ, ಮತ್ತು ಅಲ್ಲಿಂದ ಚಿಕ್ಕಮಂಗ್ಳೂರು, ಅಲ್ಲಿ ಇಲ್ಲಿ ಬರೀ ಇದೇ ಓಡಾಟಗಳೇ ಜಾಸ್ತಿ ಆಗಿದ್ದರಿಂದ ನನಗೆ ನಿಜವಾಗ್ಲೂ ಆಗಲೇ ಇಲ್ಲ, ಏನು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬಟ್ ಅಲ್ಲಿ ಹೋಗೋಣ ಅಂತ ಅನ್ನೋದೊಂದು ಅಂದ್ಕೊಂಡಿದ್ವಿ, ಅಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಬಟ್ ಅದು ಆಗಲಿಲ್ಲ. ಈ ಥರ ಪ್ರಾಬ್ಲಮ್ ಆಗೋದು ಒಂದು ಹೋಯ್ತು. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಜಾರಲ್ಲೇ ಅಡುಗೆ ಮಾಡಿದೆ ನಾನು. ಆಮೇಲೆ ಯಾರು ಹೇಳಿದ್ದು ನಿನಗೆ ಅಡುಗೆ ಮಾಡೋದಕ್ಕೆ, ನಾನು ಹೇಳಿದ್ನಾ, ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಇನ್ನು ನಾನು ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಅವ್ರಿಗೆ ಬೇಜಾರಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾಯಿತು. ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾಯಿತು.
ಮಾಡಿದ ಅಡುಗೆ ಎಲ್ಲ ಹಂಗಂಗೆ ಇಟ್ಟು ಹೋಗಿದ್ದಾಯಿತು. ಏನೂ ಮಾಡೋಕ್ಕಾಗಲ್ಲ, ನೋಡೋಣ ನೆಕ್ಸ್ಟ್ ಇಯರು ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಇದು ಪೂರ್ತಿ ಬಂದು ಭಾನುವಾರದ್ದು ವ್ಲಾಗ್ ಇದು. ಶುಕ್ರವಾರದ್ದು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಏನಕ್ಕಂದರೆ ಶುಕ್ರವಾರದ ಪೂರ್ತಿ ನಾನು ಇನ್ನೇನು ವೀಡಿಯೋ ಮಾಡಿಕೊಡ್ಲಿ, ಪೂರ್ತಿ ಡೇ ಅವತ್ತು ರೆಸ್ಟ್ ಮಾಡಿದ್ದೀನಿ. ಅವರು ನಾನಿಬ್ಬರೂ ಇನ್ನೇನು ಅದರಲ್ಲಿ ಇನ್ನೇನು ವೀಡಿಯೋ ಹಾಕೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಶುಕ್ರವಾರ ನೈಟು ಹೋಗಿದ್ವಲ್ಲ, ಅದರಿಂದ ಅದೊಂದು ಕ್ಲಿಪ್ನ ಇದಕ್ಕೆ ಸೇರಿಸಿದ್ದೀನಿ ಅಷ್ಟೇನೆ. ಆಮೇಲೆ ಇದು ಭಾನುವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಭಾನುವಾರ ಇವತ್ತು ಗೌರಿ ಹಬ್ಬ ಬೇರೆ ಹತ್ರ ಬರ್ತಿರೋದ್ರಿಂದ ಮಕ್ಳಿಗೆ ಬೇರೆ ಬಟ್ಟೆ ತರಬೇಕು. ನಾನು ನಿಮ್ಮ ಮನೆಗೆ ಬರಲ್ಲ, ನೀನೇ ಬಂದ್ಬಿಡು ಅಂತ ಅಮ್ಮನ್ನ ಕರೆದೆ. ಸೊ ಅಮ್ಮನೂ ನಮ್ಮ ಮನೆಗೆ ಬಂದರು. ಚಪಾತಿಗೆ ವೆಜ್ ಕುರ್ಮಾ ಮಾಡಿಬಿಟ್ಟು ಚಪಾತಿ ಮಾಡ್ಕೊಂಡಿದ್ದೆ ಟಿಫನ್ಗೆ. ಆಮೇಲೆ ಟಿಫನ್ ಎಲ್ಲ ತಿಂದುಬಿಟ್ಟು ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾಗ ಅಲ್ಲಿ ನಮ್ಮ ಚಿಕ್ಕ ಮಾವ ಜೋಳ ಎಲ್ಲ ಕಿತ್ಕೊಂಬಂದಿದ್ರಲ್ಲ, ಅದು ಹಂಗೆ ಇತ್ತು. ಸೊ ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬೇಯಿಸ್ಕೊಂಡು ತಿಂದಿದ್ದಾಯಿತು. ಅಮ್ಮ ಬರೋಷ್ಟೊತ್ತಿಗೆ ನಾನು ಪೂರ್ತಿ ಬಟ್ಟೆ ಎಲ್ಲ ಸುಮಾರು ಒಂದು 3ರಿಂದ 4 ಟ್ರಿಪ್ಪೇ ಆಯಿತು ಅಂತ ಅನ್ಕೋಬೋದು. ಮಾಮೂಲಿ ವೀಕ್ಲಿ ಒನ್ಸು ನಾನು ಬೆಡ್ಶೀಟ್ ಎಲ್ಲ ತೆಗೆದು ಒಗಿತೀನಲ್ವ, ಆ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಮ್ಮ ಬರೋಷ್ಟೊತ್ತಿಗೆ. ಆಮೇಲೆ ಬಟ್ಟೆಗಳು ಸ್ವಲ್ಪ ಒಣಗಿರೋದು ಕೂಡ ಎಲ್ಲ ಜೋಡಿಸಿ ಎಲ್ಲ ಎತ್ತಿಟ್ಕೊಂಡೆ. ಕಬೋರ್ಡು ಇವಾಗ ಸ್ವಲ್ಪ ನೀಟಾಗಿ ಕಾಣ್ತಿದೆ. ಚಪ್ಲಿ ಚಪ್ಲಿ ಅದು ಚಪಾತಿ ಅಂದಾಜು ಚಪಾತಿ ವಾಸ ಶರ್ಟ್ ಇವಾಗ ಕಟ್ ಮಾಡ್ಕೊಂಡು ಎತ್ಕೊಟ್ಟವ್ರು ಯಾರು ತಗೋ. ಇದೊಂದು ಇರ್ಬಾರ್ದಿತ್ತು, ಇದೊಂದು ಇರ್ಬಾರ್ದು, ಕೆಳಗಿರ್ಬೇಕಿತ್ತು. ಇಲ್ಲಿ ಎಲ್ಲ ಮಧ್ಯದಲ್ಲಿ ಹಾಕ್ಬಿಡೋದು. ಇದು ನಂದು ತುಂಡ ಅನ್ಸುತ್ತೆ. ಇಲ್ಲ ಇಲ್ಲ ಹಿಂಗೆ ಇರ್ಬೇಕು, ಉದ್ದ ಇರ್ಬಾರ್ದು ಆಂಟಿ ಶರ್ಟ್ ಎಲ್ಲ. ನೀವು ನೀನ್ ಫಸ್ಟ್ ತೆಗಿ ಅದನ್ನೆಲ್ಲ ನೋಡಿ ಚೆಕ್ ಮಾಡಿ. ಕಾಲರೇ ನೋಡಿಲ್ಲ, ಇದೇನು ಹಿಂಗೈತೆ ಕಾಲರು. ಬದಲಾಯಿಸ್ಬಿಟ್ಟು ಬರ್ರಿ. ಬದಲಾಯಿಸ್ತಾರೆ. ಬದಲಾಯಿಸ್ಕೊಳಿಕ್ಕಿಲ್ಲ. ಅದೇ ತುಂಡ ಅನ್ಸುತ್ತೆ ಕಪ್ಪು. ಯಾಕೆ ನಂದು ಲಕ್ಷ್ಮಿ ಸೀರೆ ಐತದೆ, ನಾ ಕೇಳ್ಸಬಿಟ್ಟಿನಿ. ಫಸ್ಟ್ ನೋಡ್ಬೇಕಿಲ್ಲ ಏನ್ ತಂದ ಅಂತ. ನೀರು ಕರೆಯಾಗದಿಲ್ಲ, ಅಲ್ಲಿ ವಾಶ್ ಮಾಡ್ಬೇಕು. ಹಬ್ಬ ಅಲ್ವಪ್ಪ, ಗೌರಿ ಹಬ್ಬ, ಗಣೇಶ ಹಬ್ಬ. ನಾನೇ ಟೂರ್ ಆಯ್ತಾರೆ. ಟೂರು ಟೂರು ತುತ್ತೂರಿಗೆಲ್ಲ ಟ್ರಿಪ್ಪು ಟ್ರಿಪ್ ಟ್ರಿಪ್. ನಾವು ಒಯ್ತೇವ, ನಾವು ಹೋದ್ರೆ ಇದನ್ನ ಕರ್ಕೊಂಡ್ ಬೇಡ ಕಣವ. ಏನೋ ಮಾಮೆ ಕರ್ಕೊಂಡು ಸ್ಕೂಲಿಂದ ಹೋಯ್ತಾರೆ, ಕಾಲೇಜಿಂದ ಹೋಯ್ತಾರೆ. ಮಳೆ ಉದ್ರಿ ನೆನಕಿವ ಅದ. ರೈನ್ ಕೋಟ್ ಅಲ್ಲ, ರೈನ್ ಕೋಟ್ ಅಲ್ಲ, ಜಾಕೆಟ್ ತಗೊಂಡೋಗುತ್ತೆ, ರೈನ್ ಕೋಟ್ ನೆನೆಯಲ್ಲ. ಇದು ನಂದು. ನಿಂದ ಈ ಕಡೆಯಿಂದ ಬಾ, ಈ ಕಡೆಯಿಂದ ಬಾ. ಇದು ಜಾಕೆಟ್ ತರನೂ ಆಗುತ್ತೆ, ರೈನ್ ಕೋಟ್ ತರನೂ ಆಗುತ್ತೆ. ಹಿಂಗೈತೆ ತೆಳುಗೆ. ಆಯ್ತಾ, ಇದು ನಂದು. ಎಲ್ಲ ವೈಟ್ ತಗೊಂಡವನೇ. ಇದು ಚೆನ್ನಾಗಿ ಅದು ಹಿಂಗಿಂದು ಅವನಿಗೆಲ್ಲ ಚೆನ್ನಾಗಿರುತ್ತೆ. ಕೊಟ್ಬಿಟ್ಟು ನೀನ್ ಯಾಕೆ ಕೊಳತ್ಕೊಂಡಿರೋ ಅಂತವು ಇಂಥವು ತಗೊಂಡಿದ್ಯಲ್ಲ. ಸಾಕು ಸರ್. ಅವಂದ ಎರಡು ನನ್ನೊಂದು ಅವ್ನೊಂದು. ಎಷ್ಟಿದು? ಎಲ್ಲ ಹೇಳ್ಬಿಟ್ಟು ಎಷ್ಟಂತ ಹೇಳಿದ್ವಿ, ಎಲ್ಲ ಇಷ್ಟಕ್ಕೂ ಸೇರಿ. ಸೈಟ್ ಐತಿಲ್ಲ, ಈಗ ಹಿಂಗೆ ಲೂಸ್ ಅದು.
ನಂಗ ತರ ಇರ್ಬೇಕು. ಎಲ್ಲೊಬ್ರು ತಗೊಂಡವ್ರೆ ಎಲ್ಲಿ ತಗೊಂಡವ್ರು ಏನವ ಇವರು ಎಲ್ಲೂ ಹೋಗ್ಬಿಟ್ರಲ್ಲ ಎಲ್ಲ ಕಾಯ್ತಾರ ಹೋದವ್ರೆ. ನಂದು ಪ್ಯಾಂಟ್ ಇದೆಯಲ್ಲ ಯಾವುದು ಅದಕ್ಕೆ ಒಂದು ಚೆನ್ನಾಯ್ತವ ಚೆನ್ನಾಯ್ತು ಸೈ ತಗೊಂಡಿದ್ಯಾ? ಚೆನ್ನಾಯ್ತಾನೆ ಉದ್ದ ಇದೆ ಅದನ್ನೇ ಮಾಡಿ. ಡಿಕ್ಕಿಲ್ ಅದೇನೇ ತರವಿ ಚಪ್ಪಲಿ ಚಪ್ಪಲಿ ಹೆಂಗೈದೆ ಗೊತ್ತಾ? ನೀನ್ ತಗೊಳ್ಳಿಲ್ವಾ? ಎಷ್ಟಾಗೆ ಬರಕ ಇಷ್ಟಕ್ಕೆ ಟೋಟಲ್ ಟೋಟಲು ಒಂದು 4,000. 4,000 ಆಯ್ತು ನೀವ್ ಹೇಳ ಆಂಟಿ, ನೀವು ಹೇಳ್ಬೇಡಿ. 4,000 ಆಗಲ್ಲ ಅನುಷ. ಆಂಟಿ ಎಷ್ಟು ಆಯ್ತು ನೀವೇ ಹೇಳ್ರಿ. ಮತ್ತೆ ಅಲ್ಲ ಆಂಟಿ ಹೇಳ್ತಾರೆ ಹೇಳ 1,500. ಹೋಗ್ರಲ್ಲ ಹೂ ಕಣೆ ಹೇಳ್ತೀನಿ ನೋಡ್ಲಿ ನಾಳೆ ಬಂದ್ಬಿಡ್ತೀನಿ ನಿಮ್ ಜೊತೆ. ಓ, ಸರಿ. 100 ರೂಪಾಯಿ 100 ರೂಪಾಯಿ. ಅನುಷ 100 ರೂಪಾಯಿ. 250 250. 250 100 ರೂಪಾಯಿ. 100 ರೂಪಾಯಿ ಜಾಕೆಟ್ 100 ರೂಪಾಯಿ. 100 ರೂಪಾಯಿ 100 ರೂಪಾಯಿ. 150. 150. 250. ಇದೊಂದು 100 ರೂಪಾಯಿ ಏನು ಅದು ಏನ್ ಗೊತ್ತಿಲ್ಲ. ಹಬ್ಬದ ಟೈಮಲ್ಲ ಆಂಟಿ, ಎಲ್ಲಾ ಟೈಮಲ್ಲೂ ಬರೀ ಭಾನುವಾರ ಮಾತ್ರ ಆದ್ರೆ ಭಾನುವಾರದಕ್ಕೆ ಮಾತ್ರ ಅದೇ ಹಳೆ ಸ್ಟಾಕ್ ಕೊಳಿರ್ತಾವಲ್ಲ ಈ ಅನುಷ. ಸಂಡೆ ಬಿಟ್ರೆ ನೆಕ್ಸ್ಟ್ ಸಂಡೆಗೇನೆ ಹಬ್ಬ. ನೋಡಿಲ್ಲ ಮತ್ತೆ ಲೋಕಲ್ ತಗೊಂಡ್ಬರೋದ ನನ್ನ ಗಾಡಿ ಇಲ್ಲ ನೋಡಿ ಕಳಿಕಿಲ್ವಾ? ಇವಾಗಿನ ಓದ್ ಬರ್ಲಿಲ್ವಾ? ಹಳೆದಾಗೈತಿ ಅಪ್ಪ ಎಷ್ಟು ಅದೇ ಒಂದು ಮಳೆ ಸ್ಟಾರ್ಟ್ ಆಯ್ತು ಬಟ್ಟೆ ಹೊಡಕಿನಿ. ಹೋಗಿರೋದು 3 ಅವರ್ ಶಾಪಿಂಗ್ ಮಾಡಿದೀವಿ. 10 ಕಾಲಕ್ಕೆ ಬಂದಿರೋದು ವಾಪಸ್ ನಾವು ಅಲ್ಲಿ 3 ಅವರ್ ಅಷ್ಟು ಸುತ್ತಾಡ್ಬಿಟ್ಟಿದೀವಿ. ಇವ್ನ ಗಾಡಿ ಇಲ್ವಾ? ಹೌದು ಅಂತಿದೀಯ. ಅಪ್ಪ ತಗೊಂಡವ್ರ ಇದ್ರಿಂದ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊ ಹೋಗ್ಬರ್ಬೋದು. ನನ್ನ ಗಾಡಿಗೆ ಹೋಗೋಣ ಬಾ. 4,000 ಹೇಳೋದಕ್ಕ. ಎಲ್ಲ ಬ್ರ್ಯಾಂಡೆಡ್ ಬಟ್ಟೆ ಅಂಗಡಿಗಳಲ್ಲ. ಅದೇ ಅಮ್ಮ ಹೇಳ್ದಲ್ವ ನಾನು. ಫೆರಾರಿ ಜಾರ್ಡನ್ ಜಾಕೆಟ್ಸ್ ಎಲ್ಲ ಆಯ್ತು. ಜರ್ಕಿನ್ಗಳೆಲ್ಲ ತಗೊಂಡ್ರೆ ಇವಾಗ ಗಾಡಿ ಓಡಿಸ್ತಾರಲ್ಲ ಡೈಲಿ ಮಳೆಯಲ್ಲಿ ನೆನ್ಕ ಬರ್ತಾರಲ್ವಾ? ಸಕ್ಕತ್ತಾಗೈತೆ ಬಾವುನ ಹತ್ರ ಇದೆ. ಶೇಕ್ರುಂದದು ಚಪಾತಿ ಬೇಕಾ? ಎರಡು ಕಡೆ ಮಾಡ್ಬೋದು, ಈ ಕಡೆ ಕ್ರೀಮ್ ಡಬಲ್ ಸೈಡ್ ಮಾಡ್ಬೋದು. ಐತೆ ಎಷ್ಟು ಗಟ್ಟಿ ಐತೆ ಹೇಳು. ಸಕ್ಕತ್ತಾಗೈತೆ ಇದು ಆಗೋದ್ರೆ ಏನ್ ತೂಕ, ಅದು ಆಗೋದ್ರೆ ಗೊತ್ತಾಗುತ್ತೆ ತೂಕ. ಹಿಂಗ್ ಬೇಕು. ಅಯ್ಯೋ ಅನುಷ, ಇದು ಎಸುದ ಸ್ವೆಟರ್ ಒಗೆಯಕ್ಕೆ ನಿಮ್ಗೆ ನಾನು ನಿಮ್ ಶಾಸ್ತ್ರದಲ್ಲಿ ಬ್ರೆಷ್ ತಕೊಂಡಿದ್ದೀನಲ್ಲ, ಒಂದ್ಸತಿ ನೀರ್ಗೆ ಹಾಕ್ಬಿಟ್ಟು ಎತ್ತು. ಅಯ್ಯೋ ರಾಮ, ನನಗೆ ಉಸಿರೇ ಬೆಚ್ಚ ಮೇಲೆ ಮನಿಕೊಂಡ್ಬಿಡ್ತೀನಿ ನಾನು. ಮಿಷಿನ್ ಹಾಕೊಡ್ತೀನಿ ಕೊಡ್ಲ. ಸಿಕ್ಕಾಬಟ್ಟೆ ಒಗೆಯಕ್ಕೆ. ಒಳ್ಳೆ ಜಾಸ್ತಿ ಇರುತ್ತಲ್ಲ ಮಿಷಿನ್ ಅಲ್ಲಿ ಹೋಗ ಯಾಕೆ ಹೋಗಲ್ಲ? ಹೆಂಗಂತ ಇದು ಅಷ್ಟೇ ಇದು ಅಷ್ಟೊಂದು ನೀರು ಹಿಡ್ಕೊಳಲ್ಲ. ನೀರು ಹಿಡಿಯಲ್ಲ, ಕೊಳೆ ಹೋಯ್ತದೆ. ಇದು ಕೊಳೆ ಹಿಡ್ಕತ್ತದೆ. ಈಗ ಹಾಕ್ಬಿಡಿ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ಗುಂಡಿ ಇವೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಏನು ನಡಿ, ಯಾವಾಗ ಹೋಗೋದು? ನಡಿ ಇವಾಗಲೇ ಹೋಗೋಣ. ನನ್ನ ತಮ್ಮ ಮತ್ತು ಆ ಹುಡುಗ ಬಂದು ನನ್ನ ತಮ್ಮನ ಫ್ರೆಂಡು. ಇವರಿಬ್ಬರು ಸೇರಿಕೊಂಡು ಬೆಳಿಗ್ಗೆ ಏನೂ ಇಲ್ಲ ಎಲ್ಲ ಚಿಕ್ಕಮಂಗ್ಳೂರು ಟ್ರಿಪ್ ಏನೋ ಹೋಗ್ತಿದ್ದಾರೆ. ಟ್ಯೂಸ್ಡೇ ಏನೋ ಚಿಕ್ಕಮಂಗ್ಳೂರು ಟ್ರಿಪ್ ಏನೋ, ಸ್ಕೂಲು ಫೈನಲ್ ಇಯರ್ ಇವಾಗ ಕಾಲೇಜಲ್ಲಿ. ಸೊ ಅದರಿಂದ ಎಲ್ಲ ಕಾಲೇಜಿಂದ ಪರ್ಮಿಷನ್ ಏನೋ ತೊಗೊಂಡು ಎಲ್ಲ ಹೋಗ್ತಿದ್ದಾರಂತೆ. ಸೊ ಅದರಿಂದ ಒಂದು ಜರ್ಕಿನ್ ತೊಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಏನೆಲ್ಲ ಶಾಪಿಂಗು ಇವ್ರ ಮುಖದ ಮೇಲೆ ಇತ್ತು. ಏನು ಬಂದರು ಬೆಳಿಗ್ಗೆ ಚಪಾತಿ ಹಾಕ್ತಾಯಿದ್ದೀವಿ, ಅಮ್ಮ ಚಪಾತಿ ಹೊತ್ಕೊಡ್ತಿದ್ರು, ನಾನು ಬೇಯಿಸ್ತಾಯಿದ್ದೆ ಚಪಾತಿನ. ಬಂದರು ಏನು ಕೈಯಲ್ಲಿ ಕಾಲಲ್ಲಿ ಬಾಯಲ್ಲಿ ಎಲ್ಲ ಕವರ್ಗಳು ಹಿಡ್ಕೊಂಡು, ಏನ್ರೋ ಇದು ಕತೆ ನಿಮ್ಮದು ಅಂತ ಅಂದರೆ, ಈ ಥರ ಹಿಂಗೆ ಅಂತ ಹೇಳಿದ್ರು. ಸರಿ ಆಯಿತು ನಡಿ, ಇವಾಗ ನಮ್ಮ ಯಜಮಾನ್ರು ಗಾಡಿ ತೊಗೊಂಡಿದ್ರು. ಈಗ ಮೆಟ್ರೋದಲ್ಲಿ ಹೋಗ್ತಿದ್ರು, ಮೆಟ್ರೋದಲ್ಲಿ ಬರ್ತಿದ್ರು, ಒಂದು ಛತ್ರಿ ತೊಗೊಂಡು ಹೋಗ್ತಿದ್ರು ಎಮರ್ಜೆನ್ಸಿ ಮಳೆ ಎಲ್ಲ ಬಂದಾಗ. ಸೊ ಇವಾಗ ಗಾಡಿ ಓಡಿಸ್ಬೇಕಿದ್ರೆ ಎಲ್ಲಿ ಛತ್ರಿ ಹಿಡ್ಕೊಂಡು ಎಲ್ಲಿ ಓಡ್ಸೋಕ್ಕಾಗುತ್ತೆ, ಅದಕ್ಕೆ ಜರ್ಕಿನು, ರೈನ್ ಕೋಟು ಈ ಥರ ಏನಾದರೂ ಇದ್ದರೆ ಸರಿ ಅಲ್ವಾ ಅಂತ ಹೇಳ್ಬಿಟ್ಟು, ನಡಿ ಮತ್ತು ನಾನು ಬರ್ತೀನಿ
ತಗೊಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಫೈನಲಾಗಿ ಏನು ನನಗಷ್ಟು ಇದಾಗಲಿಲ್ಲ, ಕಂಫರ್ಟಬಲ್ ಸಿಕ್ಕಲಿಲ್ಲ. ಅವ್ರು ಬೆಳಿಗ್ಗೆ ಹೋಗಿದ ತಕ್ಷಣ ಒಳ್ಳೊಳ್ಳೆ ಬ್ರ್ಯಾಂಡೆಡ್ದು ಬಟ್ಟೆಗಳೇ ಸಿಕ್ಕಿದೆ. ನಾನು ಹೋಗೋಷ್ಟೊತ್ತಿಗಾಗಲೇ ಇವನೇ ಗಾಡೀಲಿ ಕರ್ಕೊಂಡೋದ ನನ್ನ ತಮ್ಮ. ಆ ಹುಡುಗ ಡ್ಯೂಟಿಗೆ ಹೊರ್ಟೋದ. ಆಮೇಲೆ ಅಲ್ಲಿ ಹೋಗಿದ್ದಕ್ಕೆ ನಮ್ಮ ಯಜಮಾನ್ರಿಗೆ ಒಂದು ಜರ್ಕಿನು, ನನ್ನ ಮಗಳಿಗೊಂದು, ನನ್ನ ಮಗನಿಗೊಂದು, 3 ಜನಕ್ಕೂ ಒಂದೊಂದು ಜರ್ಕಿನ್ ತೊಗೊಂಬಂದೆ. ಒಂದೇ ಒಂದು ರೈನ್ ಕೋಟ್ ತೊಗೊಂಬಂದೆ. ಇಷ್ಟು ತೊಗೊಂಬಂದೆ, ಇನ್ನೇನು ತೊಗೊಳಕ್ಕೆ ಹೋಗಲಿಲ್ಲ ಅಲ್ಲಿ. ಆಮೇಲೆ ನೆಕ್ಸ್ಟು ಅಲ್ಲಿಂದ ಬರ್ತಾನೆ ಅದನ್ನೆಲ್ಲ ಗಾಡಿ ಡಿಕ್ಕಿಲಿ ಇಟ್ಬಿಟ್ಟು, ಆಮೇಲೆ ನಮ್ಮ ಮನೆ ಹತ್ರ ಜಿ ಟಿ ಮಾಲ್ ಹತ್ರ ಅಲ್ವಾ, ಸರಿ ಝುಡಿಯೋಗೆ ಹೋಗಿ ಮಕ್ಳಿಗೆ ಬಟ್ಟೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಫೋನ್ ಮಾಡಿದೆ. ಮಕ್ಳನ್ನ ಕರ್ಕೊಂಬಾರಮ್ಮ ಇದ್ರ ಹತ್ರ, ಗೊತ್ತಾ ಅಮ್ಮಂಗೆ ಜಿ ಟಿ ಮಾಲು ಪ್ರಸನ್ನ ಥಿಯೇಟ್ರ್ ಹತ್ರ ಅಂತ ಹೇಳಿದ್ರೆ ಗೊತ್ತಾಗುತ್ತೆ, ಬರ್ತಾರೆ ಅಲ್ಲಿಗೆ. ವಾಕಬಲ್ ಡಿಸ್ಟೆನ್ಸ್ ಅಷ್ಟೇನೆ. ಕರ್ಕೊಂಬಂದರು ಮಕ್ಕಳನ್ನ. ಅಷ್ಟೊತ್ತಿಗೆ ನಾನು ನನ್ನ ತಮ್ಮ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ವಿ. ಬಂದಿದ್ದ ತಕ್ಷಣ ಒಳಗಡೆ ಹೋಗಿ ನೋಡೋಣ, ಫಸ್ಟು ಝುಡಿಯೋಗೆ ಹೋಗಿ ಫಸ್ಟು ನೋಡೋಣ, ಚೆನ್ನಾಗಿ ಅನಿಸಿದ್ರೆ ತೊಗೊಳ್ಳೋಣ, ಇಲ್ಲಾಂದರೆ ಮ್ಯಾಕ್ಸ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮುಂಚೆ ಎಲ್ಲ ಮ್ಯಾಕ್ಸಲ್ಲೇ ತೊಗೋತಿದ್ದಿದ್ದು. ಈಗ ರೀಸೆಂಟಾಗಿ ಝುಡಿಯೋ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಝುಡಿಯೋದಲ್ಲೇ ಮಕ್ಳಿಗೆ ಬಟ್ಟೆ ತೊಗೊಬರೋದು. ನೆಕ್ಸ್ಟು ಸರಿ ಆಯಿತು, ನೋಡೋಣ ಇಲ್ಲಿ ಫಸ್ಟು ಏನಾದರೂ ಚೆನ್ನಾಗಿ ಅನಿಸಿದ್ರೆ ತೊಗೊಳ್ಳೋಣ, ಇಲ್ಲಾಂದರೆ ಝುಡಿಯೋಗೆ ಹೋಗ್ಬಿಡೋಣ ಅಂತ ಮ್ಯಾಕ್ಸ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಆಮೇಲೆ ಇಲ್ಲೇ ಒಳ್ಳೊಳ್ಳೆ ಬಟ್ಟೆಗಳು ಸಿಕ್ತು. ನಾನೇನು ಮಾಡ್ತಿದ್ದೆ ಅಂತ ಅಂದರೆ ಜಾಸ್ತಿ ಟೀ ಶರ್ಟ್ಗಳೇ ತೊಗೋತಿದ್ದೆ ಮಕ್ಕಳಿಗೆ. ಒಂದು ಸಲ ಹೋಗ್ಬಿಟ್ರೆ 7, 8, 9 ಟೀ ಶರ್ಟ್ಗಳು ತೊಗೊಬಿಡ್ತಿದ್ದೆ. ಬಟ್ ಇವಾಗ ಇಲ್ಲ, ಏನು ಟೀ ಶರ್ಟ್ಗಳು ಹೊಸಿ ಇಲ್ಲ ಬಟ್ಟೆಗಳು, ಸರಿ ಅದಕ್ಕೆ ಸರಿ ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಪೇರ್ ಮಾಡಿ ತೊಗೊಂಬಂದೆ. ಒಂದು ಪ್ಯಾಂಟು ಮತ್ತು ಒಂದು ಶರ್ಟು, ಒಂದು ಟೀ ಶರ್ಟ್ ತೊಗೊಂಬಂದೆ ನನ್ನ ಮಗನಿಗೆ. ನನ್ನ ಮಗಳಿಗೆ ನೋಡ್ತಾ ಇದ್ದೀರಾ ಅಲ್ವಾ, ಈ ಥರ ಎಲ್ಲ ಬರೀ ಮಾಡ್ರನ್ ಡ್ರೆಸ್ಗಳೇ. ಯಾವಾಗಾದರೂ ಹೋದಾಗ ಸರಿ ತೊಗೊಬರೋದಕ್ಕೆ, ಈ ಹಬ್ಬಗಳಿಗೆ ಅಂತ ಅಂದಮೇಲೆ ಇವಾಗ ಟ್ರೆಡಿಷನಲ್ ಇದ್ರೇ ಲುಕ್ಕು. ಸೊ ಅದರಿಂದ ಇಲ್ಲಿ ಎಲ್ಲಿ ಟ್ರೆಡಿಷನಲ್ ಎಲ್ಲಿ ಸಿಗುತ್ತೆ ಇಲ್ಲಿ ಮಾಲಲ್ಲಿ. ಸರಿ ಆಯಿತು ಹೊರಗಡೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಇನ್ನೇನು ಅದೇ ಚೆಂದ. ಇನ್ನು ಗಂಡು ಮಕ್ಕಳಿಗೆ ಬೇರೆ ಥರ ಜುಬ್ಬ ಅದು ಆ ಥರ ಈ ಥರ ನೋಡು ನನ್ನ ಮಗ ನಿಜವಾಗ್ಲೂ ಹಾಕೊಳ್ಳಲ್ಲ. ಅವ್ನಿಗೇನಿದ್ರು ಸಿಂಪಲ್ಲಾಗಿರಬೇಕು. ಸೊ ಅದರಿಂದ ಇಲ್ಲೇ ಹೋಗಿ ತೊಗೊಂಬಂದಿದ್ದಾಯಿತು. ಹೆಣ್ಮಕ್ಳಿಗೆ ಅಂದರೆ ಯಾವ ಥರ ಹಾಕಿದ್ರು ಬಟ್ಟೆಗಳನ್ನ ನಡೆದೋಗುತ್ತೆ. ಗಂಡು ಮಕ್ಳಿಗೆ ನಿಜವಾಗ್ಲೂ ಆ ಥರ ಎಲ್ಲ ಹಾಕಿದ್ರೆ ಚೆನ್ನಾಗಿ ಅನಿಸಲ್ಲ. ಸರಿ ಅದಕ್ಕೆ ತೊಗೊಂಬಂದಿದ್ದಾಯಿತು. ಇದು ಒಂದು ಸ್ಲಿಪ್ಪರ್ ಇಷ್ಟ ಆಯಿತು ನನಗೆ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ, ಚೆನ್ನಾಗಿ ಅನ್ನಿಸ್ತು. ಅದೊಂದು ಸ್ಲಿಪ್ಪರ್ ತೊಗೊಂಡೆ ನನಗೆ. ಆಮೇಲೆ ನನ್ನ ಮಗನಿಗೆ ಬಟ್ಟೆ ತಗೊಂಡು ಬಂದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಬಟ್ ಇದು ತುಂಬ ಲೆಂತಿಯಾಗೋಯ್ತು ವೀಡಿಯೋ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಏನೇನು ತೊಗೊಂಬಂದೆ ಅಂತ ಹೇಳ್ಬಿಟ್ಟು ತೋರಿಸಿಲ್ಲ. ನೆಕ್ಸ್ಟು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಎಲ್ಲನೂ, ಏನೇನು ತೊಗೊಬಂದೆ ಮಕ್ಕಳಿಗೆ, ಯಾವ ಬಟ್ಟೆ ತೊಗೊಂಬಂದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದು ಮಾತ್ರ ಇವತ್ತಿಂದು ಪೂರ್ತಿ ಬರೀ ಶಾಪಿಂಗೇ ಆಯಿತು ನಮಗೆ. ಭಾನುವಾರ ಫುಲ್ಲು ಶಾಪಿಂಗ್ ಮಾಡಿನೇ ಟೈರ್ಡ್ ಆಗೋಗೈತೆ ನಮಗೆ ನಿಜವಾಗ್ಲೂ ಭಾನುವಾರ. ಆಮೇಲೆ ನೆಕ್ಸ್ಟು ಎಲ್ಲ ಸ್ಲಿಪ್ಪರ್ ತೊಗೋತೀನಿ. ಇವನು ಟ್ರಿಪ್ ಹೋಗ್ತಿದ್ದ ಅಲ್ವಾ ನನ್ನ ತಮ್ಮ, ಸ್ಲಿಪ್ಪರ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಸ್ಲಿಪ್ಪರ್ಗಳನ್ನೆಲ್ಲ ನೋಡ್ತಿದ್ದ. ಬಟ್ ಯಾವುದು ಅಡ್ಜಸ್ಟ್ ಆಗಲಿಲ್ಲ ಅವನಿಗೆ ಝುಡಿಯೋದಲ್ಲಿ. ಸರಿ ಆಯಿತು. ನೆಕ್ಸ್ಟು ಕೆಳಗಡೆ ಬಂದ್ವಿ. ಕೆಳಗಡೆ ಡಿಮಾರ್ಟ್ ಬಂದು ಕೆಳಗಡೆನೇ ಇರೋದು. ಲಾಸ್ಟ್ ಟೈಮ್ ಡಿಮಾರ್ಟಲ್ಲಿ ತೊಗೊಂಬಂದಿದ್ವಿ, ಸ್ಪೆಕ್ಸು ಕೂಡ ಡಿಮಾರ್ಟಲ್ಲೇ ತೊಗೊಂಬಂದಿದ್ವಿ. ಸೊ ನಡಿ ಅಲ್ಲೇ ಹೋಗ್ಬಿಡೋಣ ಕೆಳಗಡೆ, ಡಿಮಾರ್ಟಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಡಿಮಾರ್ಟಿಗೆ ಕರ್ಕೊಂಡು ಹೋದ. ಇಲ್ಲಿ ಫಸ್ಟು ಝುಡಿಯೋದಲ್ಲೆಲ್ಲ ಮುಗಿಸ್ಕೊಂಡು ನಾನು ಫಸ್ಟು ಸ್ಲಿಪ್ಪರ್ ಹತ್ರ ಹೋಗಿದ ತಕ್ಷಣ ಈ ಸ್ಲಿಪ್ಪರ್ ಇಷ್ಟ ಆಯಿತು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಎಲ್ಲ ಹೋಗಿ ಎಲ್ಲ ಪರ್ಚೇಸ್ ಆದಮೇಲೆ ಲಾಸ್ಟು ಫೈನಲಲ್ಲಿ ಮತ್ತೆ ಸ್ಲಿಪ್ಪರ್ ಹತ್ರನೇ ಬಂದೆ. ನೋಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ನೋಡಿದೆ, ಕಂಫರ್ಟಬಲ್ ಅನ್ನಿಸ್ತು, ಚೆನ್ನಾಗಿತ್ತು. ಸ್ಲಿಪ್ಪರ್ ಮಾತ್ರ ಸೂಪರಾಗಿತ್ತು. ಸರಿ ಆಯಿತು ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡು ಎಲ್ಲ ಬಿಲ್ ಮಾಡಿಸ್ಕೊಂಡು ಆಮೇಲೆ ಕೆಳಗಡೆನೇ ಡಿಮಾರ್ಟ್ ಇರೋದು. ಸರಿ ನಡಿ ಅಲ್ಲಿ ಹೋಗೋಣ, ನನಗೆ ಸ್ಪೆಕ್ಸ್ ಬೇಕು ಮತ್ತು ಸ್ಲಿಪ್ಪರ್ ಬೇಕು ಅಂತ ಹೇಳ್ದೆ ನನ್ನ ತಮ್ಮ. ಆಮೇಲೆ ನಮ್ಮಮ್ಮ ಮಕ್ಕಳೆಲ್ಲ ಅಯ್ಯೋ ನಾವು ಬರಲ್ಲ, ನೀವು ಬೇಕಿದ್ರೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಅವರು ಹೊರ್ಗಡೆನೇ ಕೂತಿದ್ರು. ನಾನು ನನ್ನ ತಮ್ಮ ಇಬ್ಬರು ಹೋಗಿ ಡಿಮಾರ್ಟ್ಗೆ ಕೆಳಗಡೆ ಹೋಗಿ ಸ್ಪೆಕ್ಸು ಮತ್ತು ಸ್ಲಿಪ್ಪರು ಎರಡೂ ಪರ್ಚೇಸ್ ಮಾಡಿ ತೊಗೊಂಬಂದಿದ್ದಾಯಿತು. ಇವಂದು ಸ್ಪೆಕ್ಸ್ ಇತ್ತು, ಬಟ್ ಈಗ ನಮ್ಮೂರಿಗೆ ಶ್ರಾವಣಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ನಲ್ಲ, ರಾಖಿ ಕಟ್ಟಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅವತ್ತೇನು ಮಾಡಿದ್ದಾನೆ, ಊರಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದಾನೆ ಸ್ಪೆಕ್ಸು. ಈ ನೆಕ್ಸ್ಟು ಹೋಗೋಷ್ಟೊತ್ತಿಗೆ ಯಾರು ನಮ್ಮ ಮಾವಂಗೂ ಗೊತ್ತಾಗಲ್ಲ, ನಮ್ಮ ಅತ್ತೆಗೂ ಯಾರಾದ್ರ ಮೇಲೆ ಕೂತ್ಕೊಂಡ್ರೆ ಒಡೆದೇ ಹೋಗುತ್ತದು. ಅಷ್ಟೊತ್ತಿಗೆ ಅದು ಹೋಗ್ಬಿಡುತ್ತೆ, ನನಗೆ ಗೊತ್ತದು ಇರಲ್ಲ ಪಕ್ಕ ಅಂತ. ಸರಿ ಅದಕ್ಕೆ ಬಿಡು ಆಯಿತು, ಹೊಸದು ತಗೋತೀನಿ ಅಂತ ಹೇಳ್ದ. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗಿ
ಅವನು ತೊಗೊಂಡಿದ್ದಾಯಿತು. 2 ಸ್ಪೆಕ್ಸ್ ತಗೊಂಡ, ಮತ್ತು ಇನ್ನೊಂದು ಒಂದು ಜೊತೆ ಚಪ್ಪಲಿ ತಗೊಂಡ. ಚೆನ್ನಾಗಿತ್ತು. ಸ್ಲಿಪ್ಪರು ಕೂಡ ಒಳ್ಳೆ ಚೆನ್ನಾಗಿರೋ ಸ್ಲಿಪ್ಪರ್ಸೇ ಸಿಕ್ತು ಡಿಮಾರ್ಟಲ್ಲಿ. ಅದನ್ನು ತೊಗೊಂಡು ಬಂದಿದ್ದಾಯಿತು. ನನ್ನ ಮಗಳಿಗೆ ಮಾತ್ರ ನಿಜವಾಗ್ಲೂ ಬಟ್ಟೆ ಅಡ್ಜಸ್ಟ್ ಆಗಲೇ ಇಲ್ಲ ಅಲ್ಲಿ. ಅದೇ ಹೇಳಿದ್ನಲ್ಲ, ಅದೆಲ್ಲ ಮಾಡ್ರನ್ ಡ್ರೆಸ್ಗಳು ಎಲ್ಲಿ ಹಬ್ಬಕ್ಕೆ. ಲಾಸ್ಟ್ ಟೈಮೇ ಅವಳು ಅಳ್ತಿದ್ಲು, ನನಗೆ ಈ ಥರ ಬೇಕು ಆ ಥರ ಬೇಕು ಅಂತ ಹೇಳ್ಬಿಟ್ಟು. ಸರಿ, ಇನ್ನು ನೆಕ್ಸ್ಟು ಇದು ಮಾಡ್ತಾಳೆ, ಅಳ್ತಾಳೆ, ಇನ್ನು ಅವಳು ಕೇಳಿದ್ದು ತಗೊಟ್ಟಿಲ್ಲ ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಯಾವುದು ಅವಳು ಇಷ್ಟಪಡಲಿಲ್ಲ. ಸರಿ ಆಯಿತು, ಮಾಮೂಲಿ ಲೋಕಲ್ ಶಾಪಲ್ಲೇ ಹೋಗಿ ತಗೊಟ್ಟಿದ್ದಾಯಿತು ಅವಳಿಗೆ. ಅದು ಎಷ್ಟು ಸುಮಾರು ವರ್ಷಗಳಿಂದ ಕೇಳ್ತಾನೆ ಇದ್ಲು ಅವಳು, ನನಗೆ ಇದು ಸ್ಯಾರಿ ಟೈಪಲ್ಲಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಅವಳಿಗೆ ಈ ಸಲ ಸ್ಯಾರಿ ಟೈಪಲ್ಲೇ ತಗೊಟ್ಟಿದ್ದೀನಿ. ಚೆನ್ನಾಗಿದೆ ಡ್ರೆಸ್ಸು, ಬಟ್ ನನಗೆ ಇಡಿಸ್ಲಿಲ್ಲ. ಅವಳಿಗೆ ಇಷ್ಟ ಆಯಿತು, ತೊಗೊಂಡಿದ್ದಾಳೆ. ನನಗೆ ಪರವಾಗಿಲ್ಲ ಅನ್ನಿಸ್ತು. ಬಿಡು ಏನು ಅಂತ ಹಾಕ್ಕೊಳ್ಳಿ, ಇನ್ನೂ ಅಳ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದಾಯಿತು. ಹಿಡ್ದಿದ್ದೇ ಆಟ, ಒಂದೇ ಆಟ ಮಾಡಿಬಿಡ್ತಾಳೆ, ಬೇಕು ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನೇ ಇದು ಮಾಡಿದ್ದಾಯಿತು. ಇಲ್ಲಿ ಡಿಮಾರ್ಟಲ್ಲೂ ಎಲ್ಲ ಮುಗೀತು. ಅಲ್ಲೂ ಎಲ್ಲ ಬಿಲ್ಲೆಲ್ಲ ಹಾಕಿಸ್ಕೊಂಡು ಆಮೇಲೆ ನೆಕ್ಸ್ಟು ಅವಳಿಗೂ ಈಗ ಹಿಡ್ದಿದ್ದ ಕೈಲೇ ಮಾಡಿಬಿಟ್ರೆ ಚೆಂದ. ಹೇಳ್ತಿದ್ದೀನಲ್ಲ, ಅವತ್ತು ಪೂರ್ತಿ ಡೇ ನಾವು ಶಾಪಿಗೆ ಇಟ್ಟಿದ್ದಾಯಿತು. ಆಮೇಲೆ ಅಲ್ಲೇ ಲೋಕಲ್ ಶಾಪ್ ಹತ್ರ ಹೋಗಿ ಮನೆ ಹತ್ರ ಅಲ್ಲೆಲ್ಲ ನೋಡಿದ್ದಕ್ಕೆ ಏನು ಹಬ್ಬ ನಿಜವಾಗ್ಲೂ ತುಂಬ ಬೇಜಾರಾಗೋಯಿತು. ಸಿಕ್ಕಾಬಟ್ಟೆ ರಶ್ ಇತ್ತು. ನಾವು ಯಾವಾಗಲೂ ಮುಂಚೆಲೇ ತೆಗೆದಿಟ್ಕೋತಿದ್ವಿ, ಬಟ್ ಈ ಸಲ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಯಿತು. ಇನ್ನೇನು ಹಬ್ಬ ಇನ್ನೊಂದು ವಾರ ಅಂತ ಅನ್ನಂಗೆ ನಾನು ಬಟ್ಟೆ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ ಇದೇ ಫಸ್ಟ್ ಏನೋ ಅಂತ ಅನಿಸುತ್ತೆ. ಆ ಥರ ತುಂಬ ಅಂದರೆ ತುಂಬ ಬೇಜಾರಾಗೋಯಿತು. ಮುಂಚೆ ಎಲ್ಲ ನಾನು ಯಾವಾಗ್ಲೂ ಮುಂಚೆಲೇ ತೆಗೆದು ಇಟ್ಕೊಬಿಡ್ತಿದ್ದೆ. ಈ ಸಲನೇ ಈ ಥರ ಆಗಿದ್ದು, ಬಟ್ ಏನು ಮಾಡೋದಕ್ಕಾಗಲ್ಲ. ಫೈನಲಾಗಿ ತಗೊಂಡು ಬಂದಿದ್ದಾಯಿತು. ಆಮೇಲೆ ಅಲ್ಲೇ ಬಟ್ಟೆ ತಗೊಂಡು ಅವಳಿಗೆ ಚಿಕನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಇನ್ನೇನು ಅಮ್ಮನೂ ತಿನ್ನಲ್ಲ. ಇನ್ನು ನನ್ನ ಮಗ ಬೇರೆ ಅದು ಬೇಕು ಇದು ಬೇಕು ಅಂತ ಹೇಳ್ತಿದ್ದ. ಇವ್ರು ನಮ್ಮ ಯಜಮಾನ್ರು ಸಾಂಬಾರು ಮಾಡಮ್ಮ, ಚಿಕನ್ ಸಾರು, ಇದ್ರದ್ದು ಫಾರಮ್ ಕೋಳಿದು ಮಾಡು ಚಿಕನ್ ಸಾಂಬಾರು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಫಾರಮ್ ಕೋಳಿ ತಗೊಳ್ಳೋದಕ್ಕೆ ಹೋದೆ, ಬಟ್ ಅದು ಪೂರ್ತಿ ಖಾಲಿ ಹೋಗಿತ್ತು. ನಾವು ಶಾಪಿಂಗ್ ಮುಗಿಸ್ಕೊಂಡೆ ಬೆಳಿಗ್ಗೆ ಹೋದವರು ಟಿಫನ್ ತಿಂದ್ಬಿಟ್ಟು ನಾನು 3:30ಗೆ ಮನೆಗೆ ಬಂದಿದ್ದೀನಿ. 3:30-4 ಗಂಟೆಗೆ ಮನೆಗೆ ಬಂದಿದ್ದೀನಿ. ಬಟ್ ಅವಾಗ ಎಲ್ಲಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ಮಾಮೂಲಿ ಚಿಕನ್ನೇ ತಗೊಂಡು ಬಂದಿದ್ದಾಯಿತು. ಒಂದು ಕೋಳಿ ಹಾಕಿಸ್ಕೊಂಡು ಚಿಕನ್ ಚಾಪ್ಸ್ ಮಾಡಿ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಆಮೇಲೆ ಬಂದು ಇನ್ನೂ ಗೊತ್ತಲ್ಲ, ನಾನೇನೋ ಕಾಫಿ ಟೀ ಬಿಟ್ಬಿಟ್ಟಿದ್ದೀನಿ. ಇನ್ನು ಅಮ್ಮ ಇದ್ದರೆ ಕೇಳ್ತಾರಲ್ವ, ಸೊ ಅದರಿಂದ 1/4 ಲೀಟ್ರು ಹಾಲು ತರಿಸಿದ್ದೆ ಬೆಳಿಗ್ಗೆನೇ. ಟಿಫನ್ ತಿಂದಾದ್ಮೇಲೆ ಅಮ್ಮ ಟೀ ಕುಡಿತಾರೆ. ಬೆಳಿಗ್ಗೆ ಟೀ ಕುಡ್ದಿದ್ದಾರೆ, ಮತ್ತು ಈಗ 2 ಗ್ಲಾಸ್ ಕಾಫಿ ಮಾಡಿಕೊಂಡೆ ಅಷ್ಟೇ. 1/4 ಲೀಟ್ರು ಹಾಲನ್ನ ಪೂರ್ತಿ ಮುಗಿಸ್ಬಿಟ್ಟೆ. ಇನ್ನು ಅದು ಉಳ್ಕೊಂಡ್ರೆ ನಾನು ಮತ್ತೆ ವೇಸ್ಟ್ ಮಾಡ್ತೀನಿ, ಕುಡಿಯೋದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮ ಇದ್ದರೆ ಮಾತ್ರ ಜೊತೆಲಿ ಒಂದು ಸ್ವಲ್ಪ ಕುಡಿತೀನಿ ಸಂಡೇ. ಸೊ ಅದಕ್ಕೇ ಕಾಫಿ ಮಾಡಿದೆ. ಕಾಫಿ ಮಾಡಿ ಕೊಟ್ಟೆ, ಕುಡಿದ್ಬಿಟ್ಟು ಆಮೇಲೆ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಬಿರಿಯಾನಿ ಮಾಡಿ ಇದು ಏನದು ಅದು ಮರ್ತೇ ಹೋಗುತ್ತೆ, ಬಾಯಿಗೆ ಬರೋದಿಲ್ಲ. ಚಿಕನ್ ಚಾಪ್ಸ್ ಮಾಡಿಬಿಡೋಣ ಬಿರಿಯಾನಿ. ಇನ್ನೇನು ಬಿರಿಯಾನಿ ಕಬಾಬ್ ಏನು ಯಾವಾಗ್ಲೂ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡಿ ಚಿಕನ್ ಚಾಪ್ಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡ್ಕೊಂಡು ಹಂಗೇ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಮಕ್ಳಿಗೆ ಮಾತ್ರ ಬಟ್ಟೆ ತಗೊಟ್ಟಿರೋ ಖುಷಿ ಮಕ್ಳಿಗೆ. ನಿಜವಾಗ್ಲೂ ಖುಷಿಯಾಗುತ್ತೆ. ನಾವು ಅಷ್ಟೇ ಅಲ್ವಾ, ಚಿಕ್ಕ ಏಜಲ್ಲಿ ಚಿಕ್ಕವರಿದ್ದಾಗ ನಾವು ಏನಾದರೂ ಹಬ್ಬ ಬಂತು ಅಂತ ಅಂದರೆ ನಮಗೆ ಬಟ್ಟೆ ತಗೊಡ್ತಾರೆ, ಬಳೆ ತಗೊಡ್ತಾರೆ ಅನ್ನೋದೇ ಒಂದು ಖುಷಿ. ಆವಾಗ ಎಷ್ಟು ಇದು ಮಾಡ್ತಿದ್ವಿ ಅಂತ ಅಂದರೆ, ಯಾರಾದರೂ ಹಬ್ಬ ಹುಣ್ಮೆಗಳಲ್ಲಿ ನಿಜವಾಗ್ಲೂ ಬಳೆಯವ್ರು ಬಂದುಬಿಟ್ರೆ, ನಾವು ಅಜ್ಜಿ ಜೊತೆ ಅಲ್ವಾ ಬೆಳೆದಿದ್ದು, ಹೋಗ್ಬಿಟ್ಟು ನಮ್ಮ ಅಜ್ಜಿಗೆ ಅವ ಬಳೆಯವ್ರು ಬಂದವರೆ ಕಣವ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿಗೆ ಇದು ಮಾಡ್ತಿದ್ವಿ. ನಾವು ಅವ್ವ ಅಂತಲೇ ಕರಿತಿದ್ವಿ. ಇವತ್ತಿಗೂ ನಮ್ಮ ಮಮ್ಮಿನೂ ಅಷ್ಟೇ, ನಾವು ಅಮ್ಮ ಅಂತ ನಾನು ಕರೆಯೋದೇ ಇಲ್ಲ.
ನಿಮ್ಮ ಹತ್ರ ಹೇಳ್ಬೇಕಿದ್ರೆ ನಮ್ಮ ಅಮ್ಮ ಅಂತ ಹೇಳ್ತೀನಿ ಅಷ್ಟೇ. ನಾನು ನಮ್ಮ ಅಮ್ಮನ ಅಮ್ಮ ಅಂತ ಯಾವತ್ತೂ ಕರೆದೇ ಇಲ್ಲ. ಅದು ಬಂದೂ ಇಲ್ಲ ನಮಗೆ. ಅವ್ವ ಅಂತಲೇ ನಾವು ರೂಢಿಯಾಗಿದ್ದು, ಹಂಗೆ ನಾವು ರೂಢಿ ಮಾಡ್ಕೊಂಡು ಬಂದ್ಬಿಟ್ವಿ. ನನ್ನ ತಮ್ಮನೂ ಅಷ್ಟೇನೆ, ಅಮ್ಮ ಅಂತ ನನ್ನ ತಮ್ಮನೂ ಕರೆಯಲ್ಲ, ನಾನೂ ಕರೆಯಲ್ಲ. ಬೇರೆಯವ್ರಿಗೆ ಯಾರಿಗಾರ ಪರಿಚಯ ಮಾಡಿಕೊಡ್ಬೇಕಿದ್ರೆ, ಹಿಂಗೆ ಮಾತಾಡಬೇಕಿದ್ರೆ ನಮ್ಮ ಅಮ್ಮ ಅಂತ ತೋರಿಸ್ತೀವಿ, ನಮ್ಮ ಮಮ್ಮಿ ಅಂತ ತೋರಿಸ್ತೀವಿ. ಆದರೆ ಕರಿಬೇಕಿದ್ರೆ ಅವ್ವ ಅಂತಲೇ ಕರೆಯೋದು ನಾವು. ಏನಕ್ಕಂದರೆ ಅಜ್ಜಿ ಅಲ್ವಾ ಸಾಕಿದ್ದು ನಮ್ಮನ್ನು. ಅಜ್ಜಿ ಜೊತೇಲಿದ್ದಾಗ ಅವ್ವ ಅವ್ವ ಅಂತ ಅಜ್ಜಿನ ಕರೆದು ರೂಢಿಯಾಗಿ ನಮ್ಮ ಅಮ್ಮನಿಗೂ ಕೂಡ ನಮ್ಗೆ ಅದೇ ಬಂದ್ಬಿಡ್ತು. ಮತ್ತು ಈಗ ನಾವು ಸ್ಟೈಲಿಶಾಗಿ ಮಧ್ಯದಲ್ಲಿ ನಾವು ಚೇಂಜ್ ಮಾಡ್ಕೋತೀವಿ ಅಂತ ಅಂದರೆ ಅದು ಆಗುತ್ತಾ? ಆಗಲ್ಲ. ಸೊ ಅದರಿಂದ ನಾವು ಹೆಂಗೆ ನಾವು ನಡ್ಕೊಂಬಂದಿದ್ದೀವೋ ಹಂಗೆ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ಇಬ್ಬರು ಸೇಮ್ ಒಂದೇ ಥರನೇ ಕರೆಯೋದು, ಅವ್ವ ಅವ್ವ ಅಂತ ಹೇಳ್ಬಿಟ್ಟು. ನಾನು ಇವಾಗ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ನಾನು ಅದು ವಾಯ್ಸು ಎದುರುಗಡೆನೇ ಮಾತಾಡೋದೊಂದು ನನ್ನ ತಮ್ಮ ಡ್ರೆಸ್ಗಳೆಲ್ಲ ತೋರಿಸ್ನಲ್ಲ, ಅದ್ರಲ್ಲಿ ನೋಡ್ಬೋದು ನೀವು ನಮ್ಮ ಅಮ್ಮನ್ನ. ಅವ್ವ ನೋಡವ್ವ ಹೆಂಗೆ ಮಾಡವನೆ, ಹೆಂಗೆ ತಗೊಬಂದವನೆ, ಹೇಳ್ದೆ ಕೇಳದೆ ಇಷ್ಟೊಂದು ಬಟ್ಟೆಗಳನ್ನ ಅಂತ ನಾನು ಅದನ್ನೇ ಹೇಳಿದ್ದು ನೀವು ನೋಡಿರ್ಬೋದು ಬೇಕಿದ್ರೆ. ನಾನು ನನ್ನ ತಮ್ಮ ಇಬ್ಬರು ಅವ್ವ ಅಂತಲೇ ಕರೆಯೋದು. ಆಮೇಲೆ ಎಲ್ಲ ಅವನದು ಮುಗೀತು ಶಾಪಿಂಗು, ಎಲ್ಲರದು ಆಯಿತು. ಇನ್ನು ನಂದು ಒಳ್ಳೆ ಕತೆ ಆಯಿತು ಈ ಸಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರು ಗುಡ್ಸಿದ ಸೀರೆನ ಬಂದು ನಾನು ಉಟ್ಕೋತಿದ್ದೆ ಗೌರಿ ಹಬ್ಬಕ್ಕೆ ವರ್ಷ. ಈ ವರ್ಷ ಇನ್ನೂ ಕೂಡ ಸ್ಟಿಚ್ಚಿಗೆ ಕೂಡ ಕೊಟ್ಟಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬ್ಯುಸಿ ಆಗೋದೆ. ಈ ಸಲ ನಾನು ಇನ್ನೂ ಸ್ಟಿಚ್ಚಿಗೆ ಕೂಡ ಕೊಟ್ಟಿಲ್ಲ. ಸೊ ಅದಕ್ಕೆ ಈ ಸಲ ಆ್ಯನಿವರ್ಸರಿಗೆ ಪಾದ ಪೂಜೆ ಮಾಡಿದಾಗ ಭೀಮ್ನ ಅಮಾವಾಸ್ಯೆಗೆ ನಮ್ಮ ಮನೆಯವರು ಸೀರೆ ಕೊಟ್ಟಿದ್ರಲ್ಲ, ಅದನ್ನೇ ಸ್ಟಿಚ್ ಮಾಡಿಸಿದ್ದೀನಿ ಆಲ್ರೆಡಿ. ಆ ಸೀರೆನೇ ಗೌರಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆದೆ. ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ಯಾವಾಗಲೂ ಇದಕ್ಕೆ ಉಟ್ಕೋತಿದ್ದೆ ಅದನ್ನು. ಆ್ಯನಿವರ್ಸರಿಗೆ ನಮ್ಮ ಯಜಮಾನ್ರು ಭೀಮ್ನ ಅಮಾವಾಸ್ಯೆಗೆ ಕೊಟ್ಟಿದ್ನೆಲ್ಲ ನಾನು ಆ್ಯನಿವರ್ಸರಿಗೆ ಹಾಕೋತಿದ್ದೆ. ಬಟ್ ಈ ಸಲ ಆ್ಯನಿವರ್ಸರಿ ಸೆಲೆಬ್ರೇಷನ್ನೇ ಮಾಡಲಿಲ್ವಲ್ಲ, ಸೊ ಅದರಿಂದ ಅದೇ ಸ್ಯಾರಿನೇ ನಾನು ಗೌರಿ ಹಬ್ಬಕ್ಕೆ ಹಾಕ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ಕೂಡ ಇನ್ನೂ ಈ ಅರ್ಜೆಂಟಲ್ಲಿ ಇಲ್ಲಿ ಹಬ್ಬಗಳು ಬಿದ್ದಿರೋದಕ್ಕೂ ನಾನಿರೋ ಬ್ಯುಸಿಗೂ ನಿಜವಾಗ್ಲೂ ಫುಲ್ಲು ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ. ಸೊ ಅದರಿಂದ ಬಿಡು, ಏನೂ ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕು. ಇವಾಗ ಅದನ್ನು ಹೊಲ್ಸ್ಕೊಂಡಿದ್ದೀನಿ, ಅದೇನು ಹಳೇದಾ, ಅದು ಹೊಸದೇ ಅಲ್ವಾ, ಸರಿ ಅದನ್ನೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ನನಗೂ ರೆಡಿ ಆಯಿತು. ಮಕ್ಳಿಗೂ ಬಟ್ಟೆ ರೆಡಿ ಆಯಿತು. ನಮ್ಮ ಯಜಮಾನ್ರಿಗೂ ಹೊಸ ಶರ್ಟ್ಗಳು, ಟೀ ಶರ್ಟ್ಗಳು ಎಲ್ಲ ಇದೆ. ಪ್ಯಾಂಟ್ ಒಂದು ತೊಗೊಳ್ಬೇಕು, ನೋಡೋಣ. ಇನ್ನೂ ಒಂದು ವಾರನಾ, ಇನ್ನೂ ಒಂದು 5-6 ದಿನ ಟೈಮ್ ಇದೆ. ನೋಡೋಣ, ಅಷ್ಟರಲ್ಲಿ ಏನಾದರೂ ಆದರೆ ಒಂದು ಪ್ಯಾಂಟು ಅವ್ರಿಗೆ ತೊಗೊಳ್ಬೇಕು. ಇಲ್ಲಾಂದರೆ ಇರೋದ್ರಲ್ಲೇ ಯಾವುದಾದ್ರೂ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟು ಬಿರಿಯಾನಿ ಮಾಡಿ ಚಾಪ್ಸ್ ಮಾಡಿಬಿಡ ಅಂತ ಹೇಳ್ಬಿಟ್ಟು ಅಡುಗೆಗೆ ನಿಂತ್ಕೊಬಿಟ್ಟೆ. ನನಗಂತೂ ಫುಲ್ಲಿ ಟಯರ್ಡ್ ಆಗೋಗಿತ್ತು. ಶಾಪಿಂಗಲ್ಲೆಲ್ಲ ತಿರುಗಿ ಸಾಕಾಗೋಗಿತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ಅಡುಗೆ ಮಾಡಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಕಮ್ಮಿ ಆದ್ರೂ ಅಡುಗೆ ಮಾತ್ರ ತಪ್ಪಲ್ಲ, ಅಡುಗೆ ಮಾಡಲೇಬೇಕಾಗುತ್ತೆ. ಬಟ್ಟೆ ಒಂದು ಸ್ವಲ್ಪ ಒಗೆಯೋದು ಸ್ವಲ್ಪ ಹಿಂದು ಮುಂದೆ ಆದ್ರೂ, ಪಾತ್ರೆ ತೊಳೆಯೋದು ಸ್ವಲ್ಪ ಹಿಂದು ಮುಂದೆ ಆದ್ರೂ ಅಡುಗೆ ಮಾತ್ರ ಕಂಪಲ್ಸರಿಯಾಗಿ ಮಾಡಲೇಬೇಕಾಗುತ್ತೆ. ಏನು ಮಾಡೋದಕ್ಕಾಗಲ್ಲ. ಸೊ ಅಡುಗೆನೂ ಎಲ್ಲ ಮುಗೀತು. ಆಮೇಲೆ ನೆಕ್ಸ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಊಟ ಮಾಡಿ ಮಲ್ಕೊಂಡಿದ್ದಾಯಿತು. ನಿಮಗೆ ಏನಾದರೂ ನನ್ನ ವೀಡಿಯೋಸಲ್ಲಿ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ, ನಿಮಗೆ ಮೋಟಿವೇಶನ್ ಸಿಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವೀಡಿಯೋಸ್ ನಿಮಗೆಲ್ಲ ಯಾವ ಥರ ಇಷ್ಟ ಆಗ್ತಿದೆಯೋ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಿ ಹಾಕಬೇಕು ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಆಗೋಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ. ನಿಮಗೆ ನಿಜವಾಗ್ಲೂ ಯಾವ ಥರ ವೀಡಿಯೋಸ್ ಬೇಕು, ನಿಮಗೆ ಏನು ಬೇಕು, ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿದ್ರೆ ಸಾಕು. ನಿಮ್ಗೆ ಯೂಸ್ಫುಲ್ ಆಗೋ ಥರನೇ ನಾನು ವೀಡಿಯೋಸ್ನ ಮಾಡಿ ಹಾಕ್ತೀನಿ. ನಿಜವಾಗ್ಲೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ದೀರಾ, ಒಳ್ಳೊಳ್ಳೆ ಇದನ್ನು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಮತ್ತು ಇನ್ನೊಂದು ನಾನು ಏನೋ ಹೇಳ್ಕೋಬೇಕು ಅಂತಿದ್ದೆ. ನಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ನ ಅಪ್ಲೋಡ್ ಮಾಡಿದ್ದೆ ನಾನು. ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂದರೆ ಆ ವಿಡಿಯೋಗೆ ನಿಜವಾಗ್ಲೂ ನಾನು ಮನಸ್ಸಲ್ಲೂ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. 89,000 ಜನ ನೋಡಿದ್ದಾರೆ ಆ ವಿಡಿಯೋನ. ಇನ್ನೂ ನೋಡ್ತಾನೆ ಇದ್ದಾರೆ, ಆ ರೀಲ್ ಇನ್ನೂ ಓಡ್ತಾನೇ ಇದೆ.
ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಆ ರೀಲ್ ಓಡ್ತಾ ಇರೋದಕ್ಕೆ. ಇನ್ನೂ ಓಡ್ತಾನೇ ಇದೆ ಅದು ರೀಲು. ನನಗೆ ಅನುಮಾನ ಏನಕ್ಕೆ ಇಷ್ಟೊಂದು ಇದಾಗ್ತಿದೆ, ಎಷ್ಟು ಸಪೋರ್ಟಿವ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಅದಕ್ಕೆ ನಾನು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.